ಫ್ರೆಂಡ್ಸ್, ನಾವು ಕೊಬ್ಬರಿ ಪೌಡರ್ ಮನೆಯಲ್ಲೇ ಯಾವ ಥರ ರೆಡಿ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ. ತುಂಬ ಈಸಿ, ಮನೆಯಲ್ಲೇ ಮಾಡ್ಬೋದು, ಹೊರಗ್ಲಿನ ಥರದ್ದೇನು ಬೇಕಾಗಿರಲ್ಲ. ನಾವು ಮನೆಯಲ್ಲೇ ಯಾವ ಥರ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ, ಯಾವ ಥರ ಅಂತ. ಇಲ್ಲಿ ನೋಡಿ, ಇದು ಗಿಟ್ಕ ಕೊಬ್ಬರಿ ತೊಗೋಬೇಕು. ಒಂದು 4 ತೊಗೊಳ್ರಿ. ಈ ಥರ ತೊಗೊಂಡು ತುರಿಯೋದು ತೊಗೊಳ್ಳಿ. ಈ ಥರದ್ದು ತುರಿರಿ. ನೀವು ಯಾವ ಶೇಪ್ನಲ್ಲಿ ತೊಗೊರಿ, ತುರಿಬೇಕು ಈ ಥರ. ಇಲ್ಲಿ ನೋಡಿ, ಒಂದು 4 ಕೊಬ್ಬರಿ ತೊಗೊಂಡಿದ್ನಲ್ಲ, ಗಿಟ್ಕ ಕೊಬ್ಬರಿ ತುರಿದಿದ್ದೀನಿ. ಇವಾಗ ನೋಡಿರಿ, ಇದು ಕೊಬ್ಬರಿ ಇವಾಗ ಸ್ವಲ್ಪ ಬಿಸಿಲಿದ್ರೆ ಒಣಗಿಸ್ಬೇಕು, ಚೆನ್ನಾಗಿ ಪೌಡ್ರ್ ಆಗುತ್ತೆ. ಇದು ಇವಾಗ ಆಗಿದೆ. ಹೋಮ್ ಮೇಡ್ ಮಾಡೋದೇ ಚಲೋ ಅನಿಸುತ್ತೆ ನನಗಂತೂ. ಹೊರಗಿನ ತರೋದಿಲ್ಲ, ತುಂಬ ಈಸಿ ಮಾಡೋದು. ಇವಾಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ, ಎಲ್ಲ ಕೊಬ್ಬರಿ ಜಾರಿಗೆ ಹಾಕ್ಬಿಡ್ತೀನಿ. ಇಲ್ಲಿ ನೋಡಿ, ಜಾರಿಗೆ ಹಾಕಿದ್ದೀನಿ. ಇವಾಗ ಮಿಕ್ಸಿ ಮಾಡೋಣ. ಇಲ್ಲಿ ನೋಡಿ, ಮಿಕ್ಸಿ ಮಾಡಿದ್ದೀನಿ. ಕೊಕೊನಟ್ ಪೌಡರ್ ಈ ಥರ ಆಗಿದೆ. ಇದು ಸ್ವೀಟಿಗೂ ಯೂಸ್ ಮಾಡ್ತೀನಿ, ಹಾಗೆ ಅಡುಗೆ ಮಾಡಬೇಕಾದ್ರೂ ಪಲ್ಯಕ್ಕೆ ಯೂಸ್ ಮಾಡ್ತೀನಿ. ಇದು ತುಂಬ ಈಸಿ. ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು 15 ದಿನ ಚೆನ್ನಾಗಿ ಬರುತ್ತೆ. ಇದು ಹೋಮ್ ಮೇಡ್ ಕೊಕೊನಟ್ ಪೌಡರ್. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ತುಂಬ ಈಸಿ ಅಡುಗೆ ಮಾಡಬೇಕಂದ್ರೆ, ಫಾಸ್ಟಾಗಿ ಆಗುತ್ತೆ. ನಾನು ಎರಡಕ್ಕೂ ಯೂಸ್ ಮಾಡ್ತೀನಿ. ಕೊಕೊನಟ್ ಪೌಡರು ಸ್ವೀಟಿಗೂ ಮತ್ತು ಯಾವುದಾದ್ರೂ ಪಲ್ಯ ಮಾಡಬೇಕಂದ್ರೆ ಯೂಸ್ ಮಾಡ್ತೀನಿ. ಹೆಲ್ದಿ ಕೂಡ, ಹೊರಗ್ಲಿನ ತರೋದಿಲ್ಲ, ಮನೆಯಲ್ಲೇ ಮಾಡಿ ಇಟ್ಟಿದ್ದದ. ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.